ಈಗಾಗಲೇ ಕೋರ್ಟ್ದಾಗ ಸಿಮಾರಿ ಹಾಕಿದ್ದಾರೆ. ರಾಹುಲ್ ಗಾಂಧಿ ಏನು ಅವ್ನು ಯಾರು ಬರೆದು ಕೊಟ್ಟಿರ್ತಾರೆ ಅದನ್ನು ಓದೋದು ಅಟ್ಟೇನೆ. ಅವ್ರು ಏನು ತಲೆ ತುಂಬ್ತಾರೆ ಅದ್ರ ಹಿಂದಿನ ದಿವಸ ಮತ್ತೆ ಬೆಳಿಗ್ಗೆದಿಂದನೂ ಮೀಡಿಯಾ ಮುಂದೆ ಬರೋ ತನಕ ಅದನ್ನು ಓದ್ಕೋತಾನೆ ಹೇಳ್ಬೇಕು. ಸ್ವಂತ ಬುದ್ಧಿನೇ ಇಲ್ಲ ಅವಂಗೆ. ಮತ್ತು ಅದು ಅಲ್ಲದೆ ನಮ್ಮ ದೇಶದವನೇ ಅಲ್ಲ, ಅಷ್ಟು ಅಲ್ಲದೆ ಎಲ್ಲೂ ಬಂದಂತ ನಮ್ಮ ದೇಶದ ಬಗ್ಗೆ ಪ್ರೀತಿ ಪ್ರೇಮ ಏನಿರ್ತದ, ನಮ್ಮಲ್ಲಿರುವಂಥ ಕಾಳಜಿ ಏನಿರ್ತದ. ಮತ್ತು ಅವು ಎಲ್ಲೆಲ್ಲಿ ಕ್ಯಾನ್ವಾಸ್ ಹೋಗ್ಯಾನ ನಾವು ಒಟ್ಟು ಸೋತಾವು. ಅವ್ನ ಹಿಂದಿನೆಲ್ಲ ಇತಿಹಾಸ ತೆಗೆದು ನೋಡ್ರಿ, ಅವ್ನು ಎಲ್ಲೆಲ್ಲಿ ಅಡ್ಡಾಡಿದಾನೆ, ಅವ್ ಎಲ್ಲಿ ಕಾಲಿಟ್ಟಿದ್ದಾನೆ, ಅವ್ ಯಾವ ಕ್ಷೇತ್ರನೂ ಗೆದ್ದಿಲ್ಲ. ಅಂದ್ರೆ ಮುಂದೆ ಈ ಹೇಳೋದ್ ನೋಡಿದ್ರೆ ಈಗ ಅವರು ಇನ್ನೂ ಗೆಲ್ಲೋದು. ಈಗ ಬಿಜೆಪಿ ಮತ್ತೆ ರಾಹುಲ್ ಗಾಂಧಿ ಅವರು ಅವ್ರ ಲೀಡರ್ಶಿಪ್ ದಲ್ಲಿ ಕಾಂಗ್ರೆಸ್ ಇರ್ತದ, ಅಲ್ಲಿ ತನಕ ನಮ್ಮ ಇನ್ನೂ ಹೆಚ್ಚಿನ ಎಫರ್ಟ್ ಹಾಕುವಂತದ್ದು ಅವಶ್ಯಕತೆ ಇಲ್ಲ. ಸರ್, ಕೊನೆಯದಾಗಿ ರಾಜ್ಯದಲ್ಲಿ ನಡೀತಾರೋ ಜಟಾಪಟಿ, ರಾಜಣ್ಣ ಅವ್ರ ರಾಜೀನಾಮೆ ಒಂದೇ ಫಸ್ಟ್ ವಿಕೆಟ್ ಬಿತ್ತು. ಡಿಸೆಂಬರ್ ಕ್ರಾಂತಿ ಅಂತ ಇದ್ರು, ಈಗ ಆಗಸ್ಟ್ ನಲ್ಲಿ ಕ್ರಾಂತಿ ಆಗಿದೆ ಸರ್. ಈ ಮುಂದಿನ ಬೆಳವಣಿಗೆ ಏನಾಗ್ಬೋದು ಅನ್ನೋದು ನೋಡ್ರಿ. ಸನ್ಮಾನ್ಯ KN ರಾಜಣ್ಣ ಅವರು ನಮ್ಗೆ 30 ವರ್ಷದ ಸ್ನೇಹಿತರು ನಾವು. ಯಾಕಂದ್ರೆ ಮೊನ್ನೆ ಸಹಿತ 75ನೇ ಹುಟ್ಟು ಹಬ್ಬಕ್ಕೆ ಸಹಿತ ಎಂಟೈರ್ ಬಿಜೆಪಿಯಲ್ಲಿ ನನಗೆ ಒಬ್ಬಗೇನೆ ಇನ್ವೈಟ್ ಮಾಡಿದ್ರು ಅವರು. ಅಂದ್ರೆ ಅಷ್ಟೊಂದು ಒಳ್ಳೆ ಸಂಬಂಧ ಇದೆ. ನೇರ ದಿಟ್ಟ ನಿರಂತರ ನಿಮ್ದೇನು ಸ್ಲೋಗನ್ ಇದೆಯಲ್ಲ, ಅದಕ್ಕೆ ನೇರ ಮಾತಾಡುವಂಥ ವ್ಯಕ್ತಿ. ಅಂಥ ವ್ಯಕ್ತಿ ಬಾಯಲ್ಲಿ ಎಂದೂ ಸುಳ್ಳು ಬರೋದಿಲ್ಲ. ಅವರ ಕಾಂಗ್ರೆಸ್ನಲ್ಲಿ ಈ ಫೇಕ್ ವೋಟರ್ಸ್ ಬಗ್ಗೆ ಅಲ್ಲಿ ಮಾತಾಡಿದ್ರ ಬಗ್ಗೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳುವಂಥದ್ದಾಯ್ತು. ಇವತ್ತು ಸಿದ್ದರಾಮಯ್ಯ ಸಾಹೇಬರಾಗಲಿ DK ಅವರಾಗಲಿ ಅದನ್ನ ಹೇಳಿಲ್ಲ. ಅವ್ರನ್ನ KN ರಾಜಣ್ಣ ಅವ್ರನ್ನ ಉಚ್ಚಾಟನೆ ಮಾಡಿರುವಂಥದ್ದು ಅಥವಾ ರಾಜೀನಾಮೆ ತೆಗೆದುಕೊಂಡಿರುವಂಥ ಕಾರಣ ಏನು ಇವತ್ತಿಗೆ ಹೇಳ್ತಾ ಇಲ್ಲ. ಅಂದ್ರೆ ಏನು, ಕಾಂಗ್ರೆಸ್ ಸತ್ಯ ಹೇಳಿದವ್ರ ಮೇಲೇನೆ ಬ್ರಹ್ಮಾಸ್ತ್ರವನ್ನು ಉಪಯೋಗ ಮಾಡುವಂಥದ್ದು ಇದೆ. ಅದು ಸಲ ರಾಜಣ್ಣ ಹೇಳಿದಂಥ ಸತ್ಯ ಇದೆ. ಅವ್ರ ಹಿಂದಿನ ಇತಿಹಾಸದಲ್ಲಿ ಸಹಿತ ತಮ್ಮ ಮನಸ್ಸಿಗೆ ಯಾವ್ದು ಪಾರ್ಟಿ ಇರಲಿ ಏನಿರಲಿ, ತಮ್ಮ ಮನೆಯಿಂದನೇ ಇರಲಿ, ಸತ್ಯನೇ ನೋಡುವಂಥ ವ್ಯಕ್ತಿ ಅವರು. ನಾನು ಭಾಳ ಹತ್ತಿರದಿಂದ ನೋಡುವಂಥ ವ್ಯಕ್ತಿ ಅವರು. ಅದ್ರ ಸಲುವಾಗಿ ಅವ್ರಿಗೆ ಆ ಥರ ಆಕ್ಷನ್ ತಗೋಬಾರ್ದಾಗಿತ್ತು. ತಮ್ಮಲ್ಲಿ ತಿದ್ಕೊಂಡು ಈ ರೀತಿಯನ್ನು ಹೋಟ್ ಬಗ್ಗೆ ಮಾತಾಡ್ತಾರಲ್ಲ, ಅದನ್ನು ಸರಿ ಮಾಡ್ಕೋಬೇಕು. ನಾನು ಹೇಳ್ತೇನೆ, ಇವತ್ತು ನಿನಗೆಲ್ಲ ಇದು ಕಾಂಗ್ರೆಸ್ಸಿನ ಹಿಂದಿನಿಂದ ಬಂದಿರುವಂಥ ಸಂಪ್ರದಾಯ. 1975ರಲ್ಲಿ ಇವತ್ತು ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಅದು ಅಲಹಾಬಾದ್ ಹೈಕೋರ್ಟ್ ಅವ್ರಿಗೊಂದು ತೀರ್ಪನ್ನು ಕೊಟ್ಟು ಫೇಕ್ ವೋಟಿಂದ ನೀವು ಆರಿಸಿ ಬಂದಿರಿ ಅನ್ನೋಂಥ ಸಲಾಗಿ ಅವ್ರ ಆಯ್ಕೆನೇ ತಿರಸ್ಕಾರ ಮಾಡಿರುವಂಥ ಉದಾಹರಣೆ ಇದೆ. ಯಾವಾಗ 75ರಲ್ಲಿ. ಅಂದ್ರೆ ಇವತ್ತು 50 ವರ್ಷದ ಹಿಂದೆನೆ ಇದನ್ನ ಮಾಡ್ಕೊಂಡ್ ಬಂದಿರುವಂತ ದಾರಿನೇ ಇವತ್ತು ರಾಹುಲ್ ಗಾಂಧಿ ಅವ್ರ ಮೊಮ್ಮಗ ಸ್ಟಾರ್ಟ್ ಮಾಡಿದಾನೆ. ಅವರ ಲೀಡರ್ ಮಾಡಿದಾರೆ ಅಂತೇಳಿ ಈ ಹುಚ್ಚು JT ಪಾಟೀಲ್ ಇವತ್ತಿಲ್ಲಿ ನಿನ್ನೆ ನಾವು ಫೇಕ್ ಮಾಡಿ ಅನ್ನೋದು 2004ರಲ್ಲಿ 21 ವರ್ಷ ಆದ್ಮೇಲೆ ಇವತ್ತು ಹೇಳ್ತೇನೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.